ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮ್ಮೆಲ್ಲರಿಗೂ ನಾಟಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಕೊಡ್ತಾ ಇದ್ದೀನಿ. ಬನ್ನಿ ಹೆಂಗ್ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾ ಇಲ್ಲಿ ನಾಟಿ ಕೋಳಿಯನ್ನು ತಗೊಂಡಿದ್ದೀನಿ. ಇಲ್ಲಿ ನಾ ಇಲ್ಲಿ ಒಂದು ನಾಟಿ ಕೋಳಿ ತಗೊಂಡಿದ್ದೀನಿ. ಇಲ್ಲಿ ನಾ ಇನ್ನೊಂದು 4 ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಈರುಳ್ಳಿ, ಈ ಥರ ದಪ್ಪದಾಗಿ ಕಟ್ ಮಾಡಿಕೊಂಡಿರೋಂಥ ಟೊಮೊಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾ ಇಲ್ಲಿ. ನೆಕ್ಸ್ಟ್ ನಾ ಇಲ್ಲಿ ಸಾಂಬಾರ್ ಪುಡಿ ತಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವ ಸಾಂಬಾರ್ ಪುಡಿ ಇರುತ್ತೆ ಆ ಸಾಂಬಾರ್ ಪುಡಿನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಮತ್ತೆ ನಾ ಇಲ್ಲಿ ಒಂದು ದೊಡ್ಡ ತೆಂಗಿನಕಾಯಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಈಗ ಹೇಳೋಣ ಅಷ್ಟಿಗೆ ಹೇಳ್ತಾರೆ. ಒಂದು ಸೂಪರ್ ಟೇಸ್ಟಿ ಆದಂಥ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಳ್ಕೊಡ್ತಿದ್ದೀನಿ. ಬನ್ನಿ ಹೆಂಗ್ ಮಾಡೋದು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ನಾ ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ನಾ ಇಲ್ಲಿ. ಮತ್ತೆ ನೀವು ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋಬಾರ್ದು, ಯಾಕಂದ್ರೆ ಚಿಕನ್ ಅಲ್ಲಿ ಎಣ್ಣೆ ಇರುತ್ತೆ. ನೆಕ್ಸ್ಟ್ ನಾ ಈಗ ಇಷ್ಟು ಐಟಮ್ಸ್ ಗಳನ್ನು ಈ ಬಾಂಡೆಗೆ ಹಾಕೊಂತ ಇದ್ದೀನಿ. ನೋಡ್ಕೊಳ್ಳಿ, ಇಷ್ಟು ಐಟಮ್ಸ್ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅಷ್ಟು ಐಟಮ್ಸ್ ಹಾಕೊಂತ ಇದ್ದೀನಿ. ಈಗ ಮೊದಲಿಗೆ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಲಾಸ್ಟ್ ಟೊಮೊಟೊನ ಹಾಕೋಬೇಕು ಇದಕ್ಕೆ. ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಎಣ್ಣೆಲಿ ಒಂದು ಸ್ವಲ್ಪ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು. ನೀವು ಈ ಪ್ರೊಸೀಜರ್ ಮಾಡಿದ್ರೆ ಸಾಂಬಾರು ನಾರ್ಮಲ್ ಟೈಮ್ಗಿಂತ ಸೂಪರ್ ಆಗಿ ಟೇಸ್ಟಿಯಾಗಿ ಬರುತ್ತೆ. ಈ ತರ ನೀವು ಟ್ರೈ ಮಾಡ್ಕೊಂಡು ನೋಡಿ. ಎಲ್ಲಾ ಮಸಾಲೆಗಳನ್ನ ಈಸಿ ಉಟ್ಕೋಬೇಕು. ಫಸ್ಟು ಇದು 3/4 ಭಾಗ ಬೆಂದು ರೆಡಿ ಆಗಿದೆ. ಈಗ ನಾನು ಇದಕ್ಕೆ ಟೊಮೊಟೊ ಈ ಟೈಮಲ್ಲಿ ಹಾಕೊಂತ ಇದ್ದೀನಿ. 3/4 ಭಾಗ ಬೆಂದ ಮೇಲೆ ಟೊಮೊಟೊ ಹಾಕೋಬೇಕು. ಇದಕ್ಕೆ ಹಾಕೊಂಡು ಕ್ಲೀನಾಗಿ ಬಳಸ್ಕೋಬೇಕು. ಈಗ ಇದು ಹುರಿದು ರೆಡಿ ಆಗಿದೆ. ಇದನ್ನ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಫ್ರೆಂಡ್ಸ್, ಈಗ ಇದು ತಣ್ಣಗಾಗಿ ರೆಡಿ ಆಗಿದೆ. ಈಗ ಇದನ್ನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ. ನೆಕ್ಸ್ಟ್ ನಾ ಈಗ 1 ಕಪ್ಪು ಸಾಂಬಾರ್ ಪುಡಿ ಹಾಕೊಂತ ಇದ್ದೀನಿ ಇದಕ್ಕೆ. ನೀವು ಇಷ್ಟೇ ಇಂಗ್ರೀಡಿಯೆಂಟ್ಸ್ ನ ರುಬ್ಕೋಬೇಕು. ನೀವೀಗ ತೆಂಗಿನಕಾಯಿ ಈಗಲೇ ಹಾಕ್ಬಿಟ್ರೆ ಚಿಕನ್ ಬೇಗ ಬೇಯಲ್ಲ, ಚೆನ್ನಾಗೂ ಬೇಯಲ್ಲ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ಳಿ. ಈಗ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕೊಂಡು. ಈಗ ಇದು ಫೈನ್ ಪೇಸ್ಟ್ ಆಗಿ ರೆಡಿ ಆಗಿದೆ. ಇದರಲ್ಲಿ ನಾನು ಇಲ್ಲೊಂದು ಸ್ಪೂನ್ ಖಾರನ ಸಪರೇಟ್ ಆಗಿ ಒಂದು ಬೌಲ್ಗೆ ಎತ್ತಿಟ್ಕೊಂತ ಇದ್ದೀನಿ. ಅದ್ರ ಯೂಸ್ ಏನಂತ ನಾನು ಲಾಸ್ಟ್ ಹೇಳ್ಕೊಡ್ತೀನಿ. ಅದು ಇದ್ರ ಯೂಸಸ್ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಫ್ರೆಂಡ್ಸ್, ಮೊದಲಿಗೆ ನಾ ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಏನು ಹಾಕ್ದಂಗೆ ಡೈರೆಕ್ಟ್ ಆಗಿ ತೊಳೆದು ಇಟ್ಕೊಂಡಿರೋಂಥ ಚಿಕನ್ ಹಾಕೊಂತ ಇದ್ದೀನಿ ನಾ ಇಲ್ಲಿ. ನೀವು ಯಾವತ್ತೇ ಚಿಕನ್ ತಂದ್ರು ಕ್ಲೀನಾಗಿ ಒಂದ್ಸತಿ ಅದನ್ನ ತೊಳೆದು ಇಟ್ಕೊಳ್ಳಿ. ಹಾಕೊಂಡು ಇದನ್ನ ಬೇಯಿಸ್ಕೋಬೇಕೀಗ. ಎಣ್ಣೆ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು, ಯಾಕಂದ್ರೆ ಇದರಲ್ಲೇ ಎಣ್ಣೆ ಇರುತ್ತೆ. ಫ್ರೆಂಡ್ಸ್, ಈಗ ಚಿಕನ್ ಮಾಡೋದಕ್ಕೆ ನಾ ಇಲ್ಲೊಂದು ಸ್ವಲ್ಪ ಅರಿಶಿನ ಹಾಕೊಂತ ಇದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂತ ಇದ್ದೀನಿ ನಾ ಇಲ್ಲಿ. ಫ್ರೆಂಡ್ಸ್, ನಾ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು ನೋಡ್ಕೊಂಡು. ಇದನ್ನ ಹಾಕೊಂಡು ಇದೇ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕೀಗ. ಇದೇ ತರ ನೀವು 5 ನಿಮಿಷ ಏನು ಹಾಕ್ದೇನೆ ಇದೇ ರೀತಿ ಉಪ್ಪು ನೀರಲ್ಲಿ ನೀವು ಇದನ್ನ ಬೇಯಿಸ್ತಾ ಹೋಗ್ಬೇಕು. ಇವೇನು ಆಡ್ ಮಾಡಕ್ ಹೋಗ್ಬೇಡಿ. ಅದ್ರಲ್ಲಿ ಹಂಗೆ ಬೇಯಿಸಿ ಅದೇ ಜ್ಯೂಸಸ್ ಅಲ್ಲಿ ಬೆಂದ್ಕೊಡುತ್ತೆ ಅದು. ಮತ್ತೆ ಈ ರೀತಿ ನೀವು ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಡ ಹಚ್ಚೋದಂಗೆ ಫ್ರೈ ಮಾಡ್ಕೊಂತಿರ್ಬೇಕು. ಇಲ್ಲಿ ಇದು ಇಷ್ಟು ಫ್ರೈ ಆಗಿ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ರುಬ್ಬಿರೋಂಥ ಮಿಶ್ರಣನ ಹಾಕೊಂತ ಇದೀವಿ. ಇದು 3/4 ಭಾಗ ಬೆಂದಿದೆ. ನಾವು ಎಷ್ಟು ಬೇಕಷ್ಟು ನೀರು ಆಡ್ ಮಾಡ್ಕೊಳ್ತಾ ಇದೀವಿ. 3/4 ಭಾಗ ಬೆಂದ ಮೇಲೆ ಟೊಮೊಟೊ ಹಾಕೋಬೇಕು. ಇದಕ್ಕೆ ಹಾಕೊಂಡು ಕ್ಲೀನಾಗಿ ಬಳಸ್ಕೋಬೇಕು. ನೋಡಿ, ನಮ್ಗೆ ಇದು ಎಷ್ಟು ನೀರು ಬೇಕೋ ಅಷ್ಟು ನೀರು ನಾನು ಹಾಕೊಂಡಿದ್ದೀನಿ. ಹಾಕೊಂಡು ಇದನ್ನ ಕ್ಲೀನಾಗಿ ಬೇಯಿಸ್ಕೋಬೇಕು. ಹಾಕೊಂಡು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಈಗ ಮಿಕ್ಸ್ ಎಲ್ಲ ಆದ್ಮೇಲೆ ನಾವೀಗ ಇದಕ್ಕೆ
ಈ ಲಿವರ್ನ ಹಾಕೊಂಡೆ, ಲಿವರ್ ಮತ್ತೆ ಮೊಟ್ಟೆನ ಮೊದ್ಲೇ ಹಾಕಿದ್ರೆ ಮೊಟ್ಟೆ ಎಲ್ಲ ಹೊಡೆದಾಗ್ಬಿಡುತ್ತೆ, ಕ್ಲೀನಾಗಿ ಸಿಗಲ್ಲ ಆಗ ಅದು. ಈಗ ಇದನ್ನ ಕ್ಲೀನಾಗಿ ಒಂದ್ಸತಿ ಲಾಸ್ಟ್ ಟೈಮ್ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಿಬಿಟ್ಟು ಒಂದು 7ರಿಂದ 8 ವಿಷಲ್ ಕ್ಲೀನಾಗಿ ಚೆನ್ನಾಗಿ ಮೂಳೆಯಿಂದ ಬಿಡಿಸೋ ತನಕ ಬೇಯಿಸ್ಬೇಕಿದ್ದನ್ನ ನಾವು, ಆಗ್ಲೇ ಸಾಂಬಾರ್ ರುಚಿ ಬರೋದು. ಈಗ ನಾ ಇದ್ರ ಮುಚ್ಚಿಬಿಟ್ಟು ಒಂದು 7ರಿಂದ 8 ವಿಷಲ್ ಹೊಡ್ಸ್ಕೊಂತೀನಿ ಫ್ರೆಂಡ್ಸ್. ಅದೊಂದು 7 ವಿಷಲ್ ಹೊಡೆಯೋಷ್ಟೊತ್ತಿಗೆ ಒಂದು ಹೋಳು ತೆಂಗಿನಕಾಯಿನ ಕ್ಲೀನ್ ಆಗಿ ಸಣ್ಣದಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡ್ಬಿಡೋಣ. ಈಗ ಇದು ಒಂದು 5-6 ವಿಷಲ್ ಹೊಡಿಸಿ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ಬನ್ನಿ. ಈಗ ಇದು ಬೆಂದ ರೆಡಿ ಆಗಿದೆಯಲ್ಲ, ಇದಕ್ಕೆ ಒಂದು ಕಾಯಿ ರುಬ್ಬಿರೋ ಕಾಯಿನ ಹಾಕೊಂತ ಇದ್ದೀನಿ ನಾ ಇಲ್ಲಿ. ಕಾಯಿ ಹಾಕೊಂಡು ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನ ನಾವು ಚೆನ್ನಾಗಿ ಕುದಿಸ್ಬೇಕು, ಆಗ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಚೆನ್ನಾಗಿ ಕುದಿಸೋಣ. ಫ್ರೆಂಡ್ಸ್, ಈಗ ಇದು ಕುದೀತಿರ್ಲಿ. ನೆಕ್ಸ್ಟ್ ನಾನು ಖಾರ ಎಕ್ಸ್ಟ್ರಾ ಇಡ್ಸ್ಕೊಂಡಿದ್ನಲ್ಲ, ಅದ್ರ ಯೂಸಸ್ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಈಗ ಅದ್ರ ಯೂಸಸ್ ನೋಡ್ಕೊಳ್ಳೋಣ. ಈಗ ನಾವು ಮೊದಲೇ ಖಾರ ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆಗಳನ್ನ, ಅದೇ ಬಂಡ್ಲಿಗೆ ನಾನು ಇಲ್ಲೊಂದು ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ. ನೆಕ್ಸ್ಟ್ ನಾ ಈಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂತ ಇದ್ದೀನಿ. ಈಗ ಸಾಸಿವೆ ಸಿಡಿದಿದೆ, ಇದಕ್ಕೆ ನಾ ಇಲ್ಲಿ ಈರುಳ್ಳಿ ಹಾಕೊಂತ ಇದ್ದೀನಿ. ಒಂದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ. ಇಲ್ಲಿ ಸಾಂಬಾರ್ ಕುದೀತಿದೆ ಸೈಡಲ್ಲಿ, ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ, ಇದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಕಾಯಿ ತಿಳ್ಕೊಂಡಿದ್ದೀನಿ, ಅದನ್ನ ಎಣ್ಣೆಲಿ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ. ಇದನ್ನ ಹಾಕೊಂಡು ಕ್ಲೀನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದೇ ರೀತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂತ ಇದೀವಿ ನಾ ಇದಕ್ಕೆ. ಒಂದ್ 2 ಸೆಕೆಂಡ್ ಇದೇ ತರ ಬಾಡಿಸ್ಕೊಂಡು ಖಾರನ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೆಕ್ಸ್ಟ್ ನ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರ್ದು ತಿಳಿ ಹಾಕೊಂತ ಇದ್ದೀನಿ. ಮೇಲ್ಗಡೆಯಿಂದ ತಗೊಂಡು ಈ ರೀತಿ ಹಾಕೋಬೇಕು. ಇದಕ್ಕೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದು ಕುದ್ದಾಗಿದೆ ಫ್ರೆಂಡ್ಸ್. ಇಲ್ಲಿ ಸಾಂಬಾರಿಗೆ ಕುದ್ದು ರೆಡಿ ಆಗಿದೆ. ಈಗ ಇದ್ರಲ್ಲಿ ಚಿಕನ್ ಪೀಸ್ಗಳನ್ನೆಲ್ಲ ತಗೊಂಡು ಒಂದ್ ಸ್ವಲ್ಪ ಇದಕ್ಕೆ ಹಾಕೊಂತ ಇದ್ದೀನಿ. ಒಂದು ತೆಟ್ಟೆಗೆ ಹಾಕೊಂಡು ಅದಕ್ಕೆ ಹಾಕೊಳ್ಳೋಣ. ಈಗ ಒಂದ್ ಸ್ವಲ್ಪ ಚಿಕನ್ ಪೀಸ್ನ ಇದಕ್ಕೆ ಹಾಕೊಂತ ಇದ್ದೀನಿ ನಾ ಇಲ್ಲಿ. ಹಾಕೊಂಡು ಈಗ ಚಿಕನ್ ಪೀಸ್ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು, ಮಿಕ್ಸ್ ಮಾಡ್ಕೊಂಡು ಮಸಾಲೆ ಜೊತೆ. ಫ್ರೆಂಡ್ಸ್, ಈ ಡಿಶ್ ನ ಹಳ್ಳಿ ಕಡೆ ಪರ್ಕಾರ ಅಂತ ಕರೀತಾರೆ. ಈಗ ಇದು ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಮತ್ತೆ ನೆಕ್ಸ್ಟ್ ಸಾಂಬಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಂತ ಇದೀನಿ ನಾ ಇಲ್ಲಿ. ಸಾಂಬಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೂ ಮಿಕ್ಸ್ ಮಾಡ್ಕೊಂಡ್ರೆ ಫ್ರೆಂಡ್ಸ್, ನಮ್ಮ ತಿಂಡಿ ಪೋತರ ಅಡಿಗೆ ಮನೆ ತುಂಬಾ ಕಮ್ ಅಂತಿದೆ. ಈಗ ಈ 2 ಐಟಮ್ಸ್ ರೆಡಿ ಆಗಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡೋದಂತೂ ಮರಿಲೇಬೇಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.